Hallelujah. 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 Amen. வேதம் சொல்லுகிறது. சத்தியவேத ಹೇಳುತ್ತೆ. Amen. மோசேயை போல ஒரு தாழ்த்தப்பட்டவன் பூமியில் எங்கும் இருக்கல என்பது. ಮೋಶೆಯ ರೀತಿ ಒಂದು ತಗ್ಗಿಸಲ್ಪಟ್ಟವನು ಲೋಕದಲ್ಲಿ ಎಲ್ಲೂ ಇರಲಿಲ್ಲ. Amen. எண்ணாகமம் 12வது அதிகாரம். ಅರಣ್ಯಕಾಂಡ 12ನೇ ಅಧ್ಯಾಯ. Amen. அதில் 3வது வசனம் சொல்லுகிறது. ಅದರಲ್ಲಿ 3ನೇ ವಾಕ್ಯ ಹೇಳುತ್ತೆ. Amen. மோசேயை போல ಮೋಶೆಯ ರೀತಿ மிக தாழ்த்தப்பட்டவன் பூமியிலேயே எவனும் இருக்கல. ತುಂಬಾ ತಗ್ಗಿಸಲ್ಪಟ್ಟವರು ಭೂಮಿಯಲ್ಲಿ ಎಲ್ಲೂ ಇರಲಿಲ್ಲ. Amen. Can anyone read it in English and Kannada, please? Moses was very humble, more than all the men in the face of all the earth. ಲೋಕದಲ್ಲಿರುವಂತ ಎಲ್ಲಾ ಜನರಿಗಿಂತಲೂ ಮೋಶೆಯು ತುಂಬಾ ಸಾತ್ವಿಕನು. Amen. ಎಲ್ಲರೂ சொல்லுங்க meek, humble மட்டும் அல்ல meek. ಆತನು ತಗ್ಗಿಸಲ್ಪಟ್ಟವನು ಮಾತ್ರವಲ್ಲ ಆದರೆ ಸಾತ್ವಿಕ. ಎಲ್ಲರೂ சொல்லுங்க he was meek. ಎಲ್ಲರೂ ಹೇಳಿ ಆತನು ಸಾತ್ವಿಕನು. Amen. ಎಲ್ಲರೂ ಕೇಳலாம் ಕರೆಯರ್ತ ಉಯರ್ತಿ ಆಂಡವರೇ எனக்கும் இந்த meekness தாங்கப்பா. ಎಲ್ಲರೂ ಕರಗಳನ್ನು ಎತ್ತಿ ದೇವರನ್ನು ನೋಡಿ ಕೇಳೋಣ, ಅಪ್ಪ ನನಗೂ ಕೂಡ ಈ ಸಾತ್ವಿಕತನವನ್ನು ಕೊಡಿ. ಎಲ್ಲರೂ சொல்லலாமா? ಎಲ್ಲರೂ ಹೇಳೋಣ, ಆಂಡವರೇ give me this meekness Lord. ದೇವರೇ ನನಗೂ ಕೂಡ ಈ ಸಾತ್ವಿಕ ಮನಸ್ಸನ್ನು ಕೊಡಿ. Lord, I have lot of weakness Lord. ಅಪ್ಪ ನನ್ನಲ್ಲಿ ಅನೇಕ ಒಂದು ವೀಕ್ನೆಸ್ ಗಳಿದೆ. But I need meekness Lord. ಆದರೆ ನನಗೆ ಆ ಸಾತ್ವಿಕ ಮನಸ್ಸು ಬೇಕು. ರಬತಲ ರಹಸ್ಯಕ್ಕೆ ಕೇಳಲಾಮಾ? ಪ್ರತಿಯೊಬ್ಬರು ಕೇಳೋಣ. What was the secret of Moses? ಮೋಶೆಯ ರಹಸ್ಯ ಏನಾಗಿತ್ತು? What was the power behind him? ಮೋಶೆ ಹಿಂದೆ ಇದ್ದ ಆ ಬಲ ಏನಾಗಿತ್ತು? What is the secret of his ministry? ಸೇವೆಯ ರಹಸ್ಯ ಏನಾಗಿತ್ತು? Why God waited for Moses for 40 years? ದೇವರು ಮೋಶೆಗಾಗಿ 40 ವರ್ಷ ಕಾಯಬೇಕು. Why God did so many powerful signs through Moses? ದೇವರು ಮೋಶೆಯ ಮೂಲಕ ಅಷ್ಟು ಬಲವಾದ ಕಾರ್ಯಗಳನ್ನು ದೇವರು ಯಾಕೆ ಮಾಡಿದರು? Moses was the meekest in the face of all the people in the world. ಲೋಕದಲ್ಲಿದ್ದ ಎಲ್ಲಾ ಜನರಿಗಿಂತಲೂ ಮೋಶೆಯು ಸಾತ್ವಿಕನು. ಎಲ್ಲರೂ சொல்லலாமா? ಎಲ್ಲರೂ ಕೇಳೋಣ, ಆಂಡವರೇ make me the meekest in the face of all the people in the world. ಅಪ್ಪ ಲೋಕದಲ್ಲಿರುವಂತ ಎಲ್ಲಾ ಜನರಲ್ಲೂ ಕೂಡ ನನ್ನನ್ನು ತುಂಬಾ ಸಾತ್ವಿಕನಾಗಿ ಮಾಡಿ. God hears our prayer. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. God answers our prayer. ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು சொல்லுங்க, ಕೊಡುತ್ತಾರೆ. ಎಲ್ಲರೂ ಕೇಳಿ, break my attitude, ಅಪ್ಪ ನನ್ನ ಆಟಿಟ್ಯೂಡ್ ಅನ್ನು ಮುರಿದಾಕಿ. break my egoism, ಅಪ್ಪ ನನ್ನ ಈಗೋ ನನ್ನತನವನ್ನು ಮುರಿದಾಕಿ. break my pride, ನನ್ನ ಹೆಮ್ಮೆಯನ್ನು ಮುರಿದಾಕಿ. break every self-centeredness. ಅಪ್ಪ ಎಲ್ಲ ಸ್ವಾರ್ಥತೆ ಕಾರ್ಯಗಳನ್ನು ಮುರಿದಾಕಿ. Lord, make me meek Lord. ಅಪ್ಪ ನನ್ನನ್ನು ಸಾತ್ವಿಕನಾಗಿ ಮಾಡಿ. Amen. I tell you, Jesus was most meekest person. ಹೇಳ್ತೇನಲ್ಲ, ಯೇಸು ಸ್ವಾಮಿ ತುಂಬಾ ಸಾತ್ವಿಕನು. Bible speaks it. ಸತ್ಯವೇದನೆ ಅದನ್ನು Bible ಮಾತಾಡುತ್ತೆ. says it. ಸತ್ಯವೇದ ಅದನ್ನು ಹೇಳುತ್ತೆ. Jesus said, ಯೇಸು ಸ್ವಾಮಿ ಹೇಳ್ತಾರೆ, Amen, take my yoke upon you. ನನ್ನ ಭಾರವನ್ನು ನೀವು ಹೊತ್ತುಕೋ. ನನ್ನ ನೊಗನ ಹೊತ್ತುಕೊಳ್ಳ್ರಿ. ನೊಗವನ್ನು ನೀವು ಹೊತ್ತುಕೋ. Because I am meek and humble. ನನ್ನ ಸಾತ್ವಿಕನು ಮತ್ತು ತಗ್ಗಿಸಿಕೊಂಡಿರುವವನು. ದೀನ ಸ್ವಭಾವವುಳ್ಳವನು. ದೀನ ಸ್ವಭಾವವುಳ್ಳವನು. ಎಲ್ಲರೂ சொல்லுங்க, ಎಲ್ಲರೂ ಹೇಳೋಣ, Jesus, ಯೇಸುವೇ, you were so meek and humble. ನೀವು ಅಷ್ಟು ತಗ್ಗಿಸಿಕೊಂಡವರು ಸಾತ್ವಿಕನಾಗಿ ನೀವು ದೀನ ಸ್ವಭಾವವುಳ್ಳವನು. ಸ್ವಭಾವವುಳ್ಳವರಾಗಿದ್ದೀರಿ. Lord, make me meek. ಅಪ್ಪ ನನ್ನನ್ನು ಕೂಡ ಹಾಗೆ ಮಾಡಿ. என்னையும் கூட அப்படியாய் மாற்றுங்க. ನನ್ನನ್ನು ಕೂಡ ಹಾಗೆ ಮಾಡಿ. Hallelujah. Hallelujah. Amen. Moses was the most meekest person. ಮೋಶೆಯು ತುಂಬಾ ಒಂದು ಸಾತ್ವಿಕನಾಗಿದ್ದರು. Jesus was most meekest person. ಯೇಸು ಸ್ವಾಮಿಯು ತುಂಬಾ ಸಾತ್ವಿಕನಾಗಿದ್ದರು. அப்படினா Moses life was like Jesus life. ಅದರ ಅರ್ಥ ಏನು? ಮೋಶೆಯ ಜೀವನ ಯೇಸು ಸ್ವಾಮಿಯ ಜೀವನ ರೀತಿಯಲ್ಲೇ ಇತ್ತು. Amen. Moses was a deliverer. ಮೋಶೆಯು ಕೂಡ ವಿಮೋಚಕನು. Jesus was the deliverer. ಯೇಸು ಸ್ವಾಮಿಯು ಕೂಡ ವಿಮೋಚಕನು. Amen. If you want to be a deliverer, ನೀನು ಕೂಡ ವಿಮೋಚಕನಾಗಬೇಕು. உங்க மூலமாய் கர்த்தர் ஆயிரங்களை விடுதலை செய்யணுமா? ಮೂಲಕ ದೇವರು ಸಾವಿರಾರು ಜನರಿಗೆ ಬಿಡುಗಡೆ உங்க ಕೊಡಬೇಕು. மூலமாக ஆவியானவர் முழு பலத்தோடு கிரியை செய்யணுமா? ಮೂಲಕ ಪವಿತ್ರಾತ್ಮನು ತನ್ನ ಪೂರ್ತಿ ಬಲದಿಂದ ಕಾರ್ಯ ಮಾಡಬೇಕು. நீங்க உங்க வீட்ல எப்படி இருப்பீங்க? ನೀವು ನಿಮ್ಮ ಮನೆಯಲ್ಲಿ ಹೇಗಿರ್ತೀರಾ? How will you be in your house? ನಿಮ್ಮ ಮನೆಯಲ್ಲಿ ನೀವು ಹೇಗಿರ್ತೀರಾ? Will you ask permission for someone to enter into kitchen? ಯಾರಾದ್ರೂ ನೀವು ಹಾಗೆ ಕಿಚನ್ ಒಳಗೆ ಹೋಗಬೇಕಂದ್ರೆ ಯಾರಾದ್ರೂ ಪರ್ಮಿಷನ್ ನೀವು ಕೇಳ್ತೀರಾ? Amen. If you want to eat something, will you ask your mommy's permission? ಏನಾದ್ರೂ ಹೋಗಿ ತಿನ್ನಬೇಕು ಅನ್ಸಿದ್ರೆ ನೀವು ಹೋಗಿ ನಿಮ್ಮ ತಾಯಿ ಬಳಿ ನೀವು ಅನುಮತಿ ಕೇಳ್ತೀರಾ? Amen. No. ಇಲ್ಲ. But if you are in someone's place, ಆದ್ರೆ ಬೇರೆಯವರ ಮನೆಯಲ್ಲಿ ನೀವು you hesitate to do anything. ನೀವು ಹಾಗೆ ಏನಾದ್ರೂ ಮಾಡುವುದಕ್ಕೂ ಕೂಡ ಹಿಂಜರಿತೀರಾ? Amen. You hesitate to sit for a long time. ಸ್ವಲ್ಪ ಕೂರುವುದಕ್ಕೂ ಕೂಡ You ಹಿಂಜರಿತೀರಾ? hesitate to use their washroom. ಟಾಯ್ಲೆಟ್ ಯೂಸ್ ಮಾಡೋದಕ್ಕೂ ಕೂಡ
ಹಿಂಜರಿತೀರಾ. But if it is your house, ಆದ್ರೆ ನಿಮ್ಮ ಮನೆ ಅನ್ನುವಾಗ I tell you something. ನಿಮಗೆ ನಾನು ಹೇಳ್ತೇನೆ, If you are a meek person, ತುಂಬಾ ಸಾತ್ವಿಕನಾಗಿದ್ರೆ Holy Spirit will feel your body has his own house. ಪವಿತ್ರ ಆತ್ಮನು ನಿನ್ನ ಶರೀರವನ್ನು ಆತನ ಮನೆಯ ರೀತಿ ಅವರು ಉಪಯೋಗಿಸ್ತಾರೆ. He enjoys the house. ಆತನು ನಿನ್ನ ಶರೀರವನ್ನು ಆತನ ಮನೆಯ ರೀತಿ He ಸಂತೋಷಗೊಳ್ಳುತ್ತಾನೆ. will not be a guest in your house. He will be the boss in your house. ಮನೆಯಲ್ಲಿ ಏನೋ ಒಂದು ಅತಿಥಿಯಾಗಿ ಪವಿತ್ರ ಆತ್ಮನು ಇರಲ್ಲ, ಆದ್ರೆ ನಿನ್ನ ಮನೆಯ ಯಜಮಾನನಾಗಿ ಪವಿತ್ರ ಆಮೆನ್ சொல்லுங்க. ಎಷ್ಟು ಆಮೆನ್ ಅಂತೀರಾ? Moses was meek. That's why Holy Spirit did everything that he wished. ಮೋಶೆಯು ಸಾತ್ವಿಕನಾಗಿ ಇದ್ದಿದ್ರಿಂದಲೇ ಪವಿತ್ರ ಆತ್ಮನಿಗೆ ಇಷ್ಟವಾಗಿದ್ದ ಎಲ್ಲವನ್ನೂ ಮಾಡಿದ್ರು. Everything that he desired. ಎಲ್ಲವೂ ಆತನು ಇಷ್ಟಪಟ್ಟಿದ್ದನ್ನು ಮಾಡಿದ್ರು. Amen. How Jesus was a blessing to the whole world. ಯೇಸು ಸ್ವಾಮಿ ಪೂರ್ತಿ ಲೋಕಕ್ಕೆ ಆಶೀರ್ವಾದ. Amen. Millions of miracles. ಲಕ್ಷಾಂತರ ಅದ್ಭುತಗಳು. Millions of amen signs and wonders. ಲಕ್ಷಾಂತರ ಸೂಚನೆ ಅದ್ಭುತ ಕಾರ್ಯಗಳು. How can he do that? ಇದು ಹೇಗೆ ಮಾಡಲು ಸಾಧ್ಯ? His heart was meek. ಯೇಸು ಸ್ವಾಮಿಯ ಹೃದಯವು ಅದು ದೀನತೆಯಿಂದ ಇತ್ತು. Amen. It was full of meekness. ಪೂರ್ತಿ ದೀನತೆಯಿಂದ I ತುಂಬಲ್ಪಟ್ಟಿತ್ತು. tell you today, ನಿಮಗೆ ನಾನು ಇವತ್ತು ಹೇಳ್ತೇನೆ, if Holy Spirit wants to enjoy and celebrate within you, ನಿನ್ನ ಒಳಗೆ ಪವಿತ್ರಾತ್ಮನು ಆತನು ಕೊಂಡಾಡ್ತಾ ಆಚರಿಸಬೇಕು ಅಂದ್ರೆ, amen, you need to be meek. ನೀನು ಕೂಡ ದೀನನಾಗಿರಬೇಕು. Amen. எவ்வளவு பேருக்கு ஆசையா இருக்குது? ಎಷ್ಟು ಜನರಿಗೆ ಆಸೆ ಆಗ್ತಾ ಇದೆ? எவ்வளவு பேர் ஆசையா இருக்குது? ಎಷ್ಟು ಜನರಿಗೆ ಆಸೆ ಆಗ್ತಾ ಇದೆ? Amen. உங்க வாழ்க்கை ஆவியானவர் பயன்படுத்த வேண்டும் என்றால் ಜೀವನವನ್ನು ಪವಿತ್ರಾತ್ಮನು ಉಪಯೋಗಿಸಬೇಕಾ? உங்களுக்கு வேற வழி இல்லைங்க. You have to be meek before God. ಬೇರೆ ದಾರಿನೇ ಇಲ್ಲ. ನೀನು ದೇವರ ಮುಂದೆ ಸಾತ್ವಿಕನಾಗಿ ಇರಬೇಕು. Hallelujah. Hallelujah.